ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮತ್ತೆ ನಮ್ಮ ಕಿಚನಲ್ಲಿ ಇದ್ದೀವಿ. ಇವತ್ತಿನ ವಿಶೇಷವಾದ ಡಿಶ್ ಏನಂದ್ರೆ ಮಿಸಲ್ ಪಾವ್. ಮಿಸಲ್ ಪಾವ್ ಬಂದು ಇದು ಮಹಾರಾಷ್ಟ್ರೀಯನ್ ಸ್ಟೈಲ್. ನೀವು ಪಾವ್ ಭಾಜಿ ತಿಂದಿರ್ಬೋದು, ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಬನ್ನಿ ಟ್ರೈ ಮಾಡೋಣ. ಇದನ್ನ ನಮ್ಮ ಅತ್ತೆ ನನಗೆ ಮತ್ತೆ ಹೇಳ್ಕೊಡ್ತಿದ್ದಾರೆ. ಈಗ ನಮ್ಮ ಅತ್ತೆ ಮಿಸಲ್ ಪಾವಿಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಿಳಿಸ್ಕೊಡ್ತಾರೆ. ಬನ್ನಿ ನೋಡೋಣ. ಹಾಯ್, ಮಿಸಲ್ ಪಾವ್ ಮಾಡುವಂಥ ಸಾಮಗ್ರಿಗಳೆಲ್ಲ ಇಲ್ಲಿದೆ. ಮತ್ತೆ ಫಸ್ಟು ಎಣ್ಣೆ, ಅದು ಸಾಸಿವೆ, ಉಪ್ಪು, ಅರಿಶಿಣದ ಪುಡಿ, ಮತ್ತೆ ಈರುಳ್ಳಿ, ಸಣ್ಣಗೆ ಹಚ್ಚಿ ಇಟ್ಟಿರುವಂಥ ಈರುಳ್ಳಿ, ಮತ್ತೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಮತ್ತೆ ಮೊಳಕೆ ಕಾಳು ಹಾಕಿದ ಹುಳ್ಳಿಕಾಳು, ಹೆಸರು ಕಾಳು, ಕಡಲೆಕಾಳು ಅದೆಲ್ಲ ಮೊಳಕೆ ಮಾಡಿ ನಾವು ತೊಳೆದು ಇಟ್ಕೋಬೇಕು. ಇದನ್ನ ತೋರ್ಸೋಣ ಅವ್ರಿಗೆ. ಈ ತರ ಮೊಳಕೆ ಬಂದಿರಬೇಕು. ಸೊ ಎಲ್ಲ ಮಿಕ್ಸ್. ಎಷ್ಟೊತ್ತು ನೆನೆ ಹಾಕಿದ್ರೆ ಅದು 2 ದಿನ ಬೇಕಾಗುತ್ತೆ. ಅದು ನೆನೆಸಿ ಮೊಳಕೆ ಮಾಡೋ ಬರೋದಕ್ಕೆ 2 ದಿನ ಬೇಕಾಗುತ್ತೆ. ಅದು ಆಕ್ಚುಲಿ ಇದೇ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ಮೊಳಕೆ ಕಾಳನ್ನು ತೊಳೆದು ಇಟ್ಕೊಂಡಿರೋದು ನಾವು ಕುಕ್ಕರ್ ಒಳಗೆ ಬೇಯಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸರಿಯಾಗಿ ಮಿಶ್ರಣ ಮಾಡ್ಕೋಬೇಕು. ಅದಕ್ಕೆ ನೀರು ಹಾಕ್ಬೇಕು. ಸ್ವಲ್ಪ ಅದಕ್ಕೆ ಬೇಯಕ್ಕೆ ಇಡಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಹಚ್ಚಬೇಕು. ಇದು 3 ಅಥವಾ 4 ವಿಸಲ್ ಬರಬೇಕು. ಅದು ಒಂದು ಹದವಾಗಿ ಬೇಯಬೇಕು ಚೆನ್ನಾಗಿ. ಸೊ ಗೈಸ್, ಇವಾಗ ಮಿಸಲಿಗೆ ಕಾಳುಗಳೇನಿದೆ ಅದು ಬೇಯ್ತಿದೆ. ಜೊತೆಗೆ ಒಗ್ಗರಣೆನೂ ಮಾಡ್ಕೋಬಹುದು. ಸೊ ಫಸ್ಟ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಸಾಸಿವೆ ಹಾಕಬೇಕು. ಸೊ ಈಗ ಸಾಸಿವೆ ಚಟಪಟ ಅಂತ ಸಿಡಿದಾಗಿದೆ. ಅದಕ್ಕೆ ಈಗ ಆನಿಯನ್, ಚಾಪ್ಡ್ ಆನಿಯನ್ಸ್, ಮತ್ತೆ ಕರಿಬೇವು, ಚಿಲ್ಲಿ, ಇದು 3 ಹಾಕಬೇಕು. ಗೈಸ್, ನಂತರ ಇವಾಗ ಅಡುಗೆ ಕಲಿತಿದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು. ಎಣ್ಣೆ ಸಿಡಿಯುತ್ತೆ. ಗೈಸ್, ಈಗ ಆನಿಯನ್ ಬ್ರೌನ್ ಕಲರ್ ಆಗಿದೆ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನ ಅಟ್ಲೀಸ್ಟ್ ಒಂದು 2 ಸ್ಪೂನ್ ಅಷ್ಟು ಹಾಕೋಬಹುದು. ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೈಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಅದೆಲ್ಲ ಒಂಥರ ಸ್ಮೆಲ್ ಚೆನ್ನಾಗಿ ಬರಬೇಕು. ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ನಂತರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಟೊಮ್ಯಾಟೊ, ಆಲ್ಮೋಸ್ಟ್ 1 ಕಪ್. ನಾನು ತಿಳ್ಕೊಂಡಿರೋ ಪ್ರಕಾರ ಅಡುಗೆಯಲ್ಲಿ ಯಾವಾಗಲೂ ಈಗ ನಾವೇನು ಫ್ರೈ ಮಾಡ್ತೀವಲ್ಲ, ದಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರೇ ಅಡುಗೆ ಚೆನ್ನಾಗಿ ಬರುತ್ತೆ. ಗೈಸ್, ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಏನಂದರೆ ರುಚಿಗೆ ತಕ್ಕಷ್ಟು ಉಪ್ಪು,
ಒಂಚೂರು ಕಡಿಮೆ ಹಾಕೊಳ್ಳೋದೇ ಒಳ್ಳೆಯದು, ಯಾಕಂದರೆ ಇನ್ ಕೇಸ್ ಕಡಿಮೆ ಆಗಿದ್ರೆ ಹಾಕೋಬೋದು, ಆದರೆ ಉಪ್ಪನ್ನ ತೆಗಿಯೋಕ್ಕಾಗಲ್ವಲ್ಲ. ನೆಕ್ಸ್ಟ್ ಬಂದು ಖಾರ ಪೌಡರ್. ಅದಾದಮೇಲೆ ಎಲ್ಲ ಅಡುಗೆಗಳು ಇರೋ ಗುಡ್ ಇಂಗ್ರೀಡಿಯೆಂಟ್ ಬಂದು ಗರಂ ಮಸಾಲ. ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಫ್ರೈ ಮಾಡಬೇಕು. ಮತ್ತು ಅರಿಶಿಣ, ಇದನ್ನು ನಾವು ಕಾಳಿಗೂ ಹಾಕ್ಕೊಂಡಿದ್ವಿ, ಇದಕ್ಕೂ ಕೂಡ ಹಾಕೋಬೇಕು. ಒಂದು ಚಿಟಿಕೆ ಅಷ್ಟು ಸಾಕು. ಸೊ ಗೈಸ್, ಇವಾಗ ಏನೇನು ಮಸಾಲ ಬೇಯ್ತಿದೆ ಅದಕ್ಕೆ ಬಿಸಿನೀರು ಹಾಕೋಬೇಕಾಗುತ್ತೆ. ಕಾಳು ಚೆನ್ನಾಗಿ ಒಂದು ಹದವಾಗಿ ಬೆಂದಿದೆ. ಅದು ಹದವಾಗಿ ಬೆಂದ್ಮೇಲೆ ನಾವು ಏನು ಒಗ್ಗರಣೆ ಹಾಕೊಂಡಿದ್ದೀರಲ್ಲ ಮಸಾಲೆ, ಅದಕ್ಕೆ ಇದು ಸೇರಿಸ್ಬೇಕು. ಮಿಸಲ್ ಚೆನ್ನಾಗಿ ಕುದಿ ಬಂದ ನಂತರ ನಾವು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಕೊರಿಯಂಡರ್ ಹಾಕ್ತೀವಿ. ಸೊ ಗೈಸ್, ಇದು ಪಾವ್, ಮಿಸಲ್ ಪಾವ್ ಅಂತ ಅಂದಲ್ವ, ಸೊ ಲಾಸ್ಟಲ್ಲಿ ಬಂದಿರೋ ಪಾವ್. ಸೊ ಈ ಪಾವ್ನ ನಾವು ಕಟ್ ಮಾಡ್ಕೋಬೇಕು, ಅದರಲ್ಲಿ ನಾವು ಮಿಸಲ್ ಹಾಕೊಂಡು ತಿನ್ಬೋದು. ಪಾವ್ ಭಾಜಿ ಹೇಗೆ ತಿಂತೀವಲ್ಲ ಹಾಗೆ. ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕರ್ ಆಗಿರಬೇಕು. ನೀವು ನೋಡ್ತಿರ್ಬೋದು, ಒಂದು ಕಡೆ ಕಾಯ್ದಿದೆ, ಜೊತೆಗೆ ತವಾನು ಬಿಸಿ ಹಾಕಬೇಕು. ಬಿಸಿ ಆದಮೇಲೆ ಇಲ್ಲಿ ಪಾವ್ ನಾವು ಬೇಯಿಸ್ಕೊತೀವಿ. ಆ್ಯಂಡ್ ಇದು ಚೆನ್ನಾಗಿ ಕಾಯಬೇಕು, ವೆಯ್ಟ್ ಮಾಡೋಣ. ಸೊ ಇವಾಗ ತವ ಕಾದಿದೆ, ಅದಕ್ಕೆ ನಾವು ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್, ಅದ್ರ ಬದಲು ಎಣ್ಣೆ ಹಾಕೊಂಡ್ರೂ ಪರವಾಗಿಲ್ಲ. ಈಗ ಈ ಪಾವ್ನ 2 ಭಾಗ ಮಾಡಿದ್ದೀವಿ, ಇದನ್ನು ತವ ಮೇಲೆ ಹಾಕೋಬೇಕು ಈ ರೀತಿ. 2 ಕಡೆ ನಾವು ಫ್ರೈ ಮಾಡಬೇಕು. ಫಸ್ಟ್ ಪಾವ್ ಒಂದು ಸೈಡ್ ಫ್ರೈ ಆಗಲಿ. ಗೈಸ್, ಇವಾಗ ಒಂದು ಸೈಡ್ ಬೆಂದಿದೆ, ಫ್ರೈ ಆಗಿದೆ. ಅದನ್ನು ಹಿಂಗೆ ಟ್ವಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೈಡನ್ನು ಬಿಡಬೇಕು. ಸೊ ಗೈಸ್, ಇವಾಗ ಇದು ಮಿಸಲ್, ಇದು ಪಾವ್ ರೆಡಿ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮದುವೆ ಆದಾಗ ನಾನು ಇದನ್ನು ನೋಡಿದ್ದು. ನೀವು ನೋಡ್ತಿರ್ಬೋದು, ಇದು ಚೋಚೋ ಥರ ಇದೆ ಅಲ್ವಾ. ಫಸ್ಟ್ ಟೈಮ್ ನಾನು ಏನು ಅಂದ್ಕೊಂಡೆ ಅಂದರೆ, ಸಾಂಬಾರಿಗೆ ಚೋಚೋ ಹಾಕೊಂಡು ಪಾವ್ ಜೊತೆ ತಿನ್ನೋದೆ ಮಿಸಲ್ ಪಾವ್ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ನೀವು ಮಾಡಿದಿಷ್ಟ ಆಗಿದ್ರೆ ಇದನ್ನು ಮಾಡಿ ಟ್ರೈ ಮಾಡಿ, ತಿನ್ನಿ. ಚೆನ್ನಾಗಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ.